ಓಂ ಶಾಸ್ತ್ರಯೋನಿತ್ವಾತ್ ಓಂ ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯಃ. ಅತೀಂದ್ರಿಯವಾದಂತಹ ಸಂಗತಿಗಳು, ಈಶ್ವರ, ಕರ್ಮ, ಪುನರ್ಜನ್ಮ ಮೊದಲಾದವುಗಳ ಅಸ್ತಿತ್ವ ಏನು ಇದೆ ಅನ್ನೋದನ್ನು ಈ ಕೆಲವು ವಿದ್ಯಮಾನಗಳು ದೈನಂದಿನ ಜೀವನದಲ್ಲಿ ನಾವು ಅನುಭವಿಸಿರುವಂತಹ ವಿದ್ಯಮಾನಗಳು ಅದನ್ನು ತಿಳಿಸ್ತವೆ ಅಂತ ಮೋಕ್ಷ ಧರ್ಮ ಪರ್ವದ, ಮಹಾಭಾರತದ ಶಾಂತಿ ಪರ್ವದ ಉಪಪರ್ವ ಅದು, ಅಲ್ಲಿ ಮಾತುಗಳನ್ನ ಉದ್ಧರಿಸ್ತಾ ಇದ್ದಾರೆ. ಈಗ ನಾವು ನೋಡ್ಬೇಕಾದದ್ದು ದೇವತಾಭ್ಯುಪಯಾಚನಂ ಅಂತ. ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ದೇವತಾಭ್ಯುಪಯಾಚನ ಅನ್ಯಥಾನುಪಪತ್ಯ ಅಪಿ ಆಗಮಿಕ ಸಹ ಸಿದ್ಧ್ಯತಿ ಅಂತಿದೆ. ಅದಕ್ಕಿಂತ ಮುಂಚೆ ತಚ್ಚ ಕಾರಣಂ ರೇತೋಧಾತ್ವಾದ್ಯಭಿಮಾನಿ ಜೀವಾಂತರ್ಯಾಮಿ ಕರ್ಮ ಸಾಪೇಕ್ಷ ವಿಷ್ಣುರೇವ ಇತ್ಯೇತತ್ ವೇದ ಏವ ಬೋಧಯಿತು ಶಕ್ನೋತಿ ಅಂತಿದೆ. ಅದಕ್ಕಿಂತ ಹಿಂದೆ ಜೀವದ್ದಶಾಯಾಮ್ ತನ್ನಿರ್ವಾಹಕಂ ಅನ್ಯತ್ ಕಲ್ಪನೀಯಂ ಅಂತಿದೆಯಲ್ಲ, ಅಲ್ಲೇನೋ ವಾಕ್ಯ ಬಿಟ್ಟು ಹೋಗಿದೆ ಅಂತ ಹೇಳಿದ್ದೆ. ಆದ್ದರಿಂದ ತಚ್ಚ ಕಾರಣಂ ಅನ್ನೋದ್ರಿಂದ ಅರ್ಥ ನೋಡೋಣ. ಯಾವುದಕ್ಕೆ ಆಗಲಿ, ಈ ಎಲ್ಲ ನೈಸರ್ಗಿಕ ವಿದ್ಯಮಾನಗಳೇನಿವೆ ಇವುಗಳೆಲ್ಲದಕ್ಕೂ ಕಾರಣವಾದದ್ದು ಯಾವುದು, ಯಾವ ಶಕ್ತಿ ಅದು ಅಂದರೆ ರೇತಸ್ಸು, ಧಾತು, ನೀರು ಇತ್ಯಾದಿಗಳಿಗೆ ಅಭಿಮಾನಿಗಳ ಇತ್ಯಾದಿ ಜಡವಸ್ತುಗಳು ಕೆಲವಿವೆ. ಅದರಲ್ಲಿ ಅಭಿಮಾನಿಯಾದಂಥ ಒಬ್ಬ ಜೀವ ಇದ್ದಾನೆ. ಆ ಜೀವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ವಿಷ್ಣು ಇದ್ದಾನೆ. ಅವನು ಕರ್ಮ ಸಾಪೇಕ್ಷ, ನಮ್ಮ ಕರ್ಮವನ್ನು ಅವಲಂಬಿಸಿ ಯಾರಿಗೆ ಹೇಗೆ ಆಗಬೇಕು, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಯಾರಿಗೆ ಹೇಗೆ ಆಗಬೇಕು, ಅದರಿಂದ ಏನು ಪರಿಣಾಮ ಆಗಬೇಕು ಅದನ್ನೆಲ್ಲ ಮಾಡ್ತಾನೆ. ಹೀಗೆ ವಿಷ್ಣುವೇ ಇದನ್ನೆಲ್ಲ ಮಾಡ್ತಾನೆ ಅನ್ನೋದನ್ನು ಶಾಸ್ತ್ರವೇ ನಮಗೆ ತಿಳಿಸ್ಬೇಕು ಅಂತ ಬಂದಿದೆ. ಇಲ್ಲಿ ಅಭಿಮಾನಿ ರೇತೋಧಾತ್ವಾದ್ಯಭಿಮಾನಿ ಜೀವಾಂತರ್ಯಾಮಿ ವಿಷ್ಣು ಅಂತ ಹೀಗೆ ಬಂತಲ್ಲ, ಇದೇ ಸಂದರ್ಭದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಒಂದು ಮಾತು ಕೂಡ ನಂಗೆ ನೆನಪಿಗೆ ಬರ್ತದೆ. ಅತಾತ್ವಿಕಂ ಅಯೋಗ್ಯಂ ಚ ನೋಪಾಸೀತ ಕದಾಚನ. ಸಾಧಕ ಉಪಾಸನೆ ಮಾಡುವಾಗ ಯಾವತ್ತೂ ಕೂಡ ಅತಾತ್ವಿಕಂ ಅಯೋಗ್ಯಂ ಚ ತಥೈವ ಅಚೇತನಂ ಕ್ವಚಿತ್ ನೋಪಾಸೀತ ಅಂತ. ಸುಳ್ಳಾದದ್ದನ್ನು ಉಪಾಸನೆ ಮಾಡಬಾರ್ದು, ಅಯಥಾರ್ಥವಾದ ಸಂಗತಿಯನ್ನು ಯಾವತ್ತೂ ಉಪಾಸಿಸಬಾರದು. ಅಯೋಗ್ಯಂ ಚ, ನಮ್ಮ ಉಪಾಸನೆಗೆ ಅಯೋಗ್ಯವಾದದನ್ನು ಉಪಾಸಿಸಬಾರದು. ಅಚೇತನಂ, ಜಡವನ್ನು ಕೂಡ ಯಾವತ್ತೂ ಉಪಾಸಿಸಿ ಯಾವುದೇ ಫಲ ಇಲ್ಲ. ಎಲ್ಲ ಕಡೆನೂ ಕೂಡ ಒಳಗೆ ದೇವತೆಗಳಿರ್ತಾರೆ, ದೇವತೆಗಳೊಳಗೆ ಭಗವಂತ ಇರ್ತಾನೆ. ಅವನಿದ್ದು ಆ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಆ ರೇತಸ್ಸು, ಧಾತು ಮತ್ತು ನೀರು ಇಷ್ಟೆಲ್ಲ ಬಂತಲ್ಲ, ಆ ನೀರಿಗಿಂತ ಮುಖ್ಯವಾಗಿ ನಾವು ಇಟ್ಕೊಳ್ಬಹುದಾದದ್ದು ಔಷಧದ್ದು ಅಂತ ಅಲ್ಲಿ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಔಷಧಾದಿಶು ಚ ಏತಸ್ಮಾತ್ ದೇವಾ ಏವ ಫಲಪ್ರದಾಹ ಅಂತ ಅಲ್ಲಿರುವಂಥ ಮಾತು. ಔಷಧ ನಾವು ತಗೊಂಡಾಗ ನಮಗೆ ಗುಣ ಆಗ್ತದೆ. ಇದು ಒಂದು ಹೇಗೆ ಗುಣ ಆಗ್ತದೆ, ಔಷಧ ಅನ್ನೋದು ಹೇಗೆ ಒಳಗೆ ಕೆಲಸ ಮಾಡ್ತದೆ ಅಂತ ಅನ್ನೋದು ಒಂದು ಸೋಜಿಗನೆ. ನೀರು ಹೇಗೆ ಕೆಲಸ ಮಾಡ್ತದೆ ಅಂತ ಅನ್ನೋದು ಅದ್ರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ನೀರಿಗಿಂತ ಅದ್ಭುತವಾದ ಸಂಗತಿ ಅಂದರೆ ಔಷಧ. ನನಗೂ ಅದೇ ಆಶ್ಚರ್ಯ ಅನಿಸೋದು. ಕೆಲವು ಔಷಧಗಳು ರಕ್ತಕ್ಕಾಗಿ, ರಕ್ತದ ಶುದ್ಧಿಗಾಗಿ, ರಕ್ತದ ಹೆಚ್ಚಳಕ್ಕಾಗಿ ಕೆಲಸ ಮಾಡ್ತವೆ. ಇನ್ನು ಕೆಲವು ಮತ್ತೊಂದು ಯಾವುದೋ ರೋಗಕ್ಕಾಗಿ ಕೆಲಸ ಮಾಡ್ತವೆ, ರಕ್ತದ ಒತ್ತಡ, ಮಧುಮೇಹ ಮೊದಲಾದದಕ್ಕೆ. ನಾವು ತಗೊಂಡ ಔಷಧ ಅದು ಎಲ್ಲಿ ಹೋಗಬೇಕೋ ಅಲ್ಲೇ ಕೆಲಸ ಮಾಡ್ತದಲ್ಲ, ಅದು ಬೇರೆ ಕಡೆ ಕೆಲಸ ಮಾಡೋದಿಲ್ಲ. ಅದು ಒಂದು ಆಶ್ಚರ್ಯನೇ. ಅದೆಲ್ಲವೂ ಕೂಡ ವೈದ್ಯ ವಿಜ್ಞಾನಿಗಳಿಗೆ ತುಂಬ ಸ್ಪಷ್ಟವಾಗಿರ್ತದೆ. ಅದೇನು ಬಹಳ ದೊಡ್ಡ ಆಶ್ಚರ್ಯ ಅಂತ ಅನ್ಸೋದಿಲ್ಲ ಅವರಿಗೆ. ಆದರೂ ನೀರೇ ಅದ್ಭುತ ಅಂತಂದ ಮೇಲೆ ನೀರಿಗಿಂತ ಇನ್ನೂ ಹೆಚ್ಚು ಅದ್ಭುತ ಈ ಔಷಧ. ಅಲ್ಲೂ ಕೂಡ ದೇವಾಹ ಏವ ಫಲಪ್ರದಾಹ, ದೇವತೆಗಳೇ ಅಲ್ಲಿ ಫಲಪ್ರದರಾಗ್ತಾರೆ ಹೊರತು ಬೇರೆ ಯಾರು ಈ ಜಡವಾದ ವಸ್ತುಗಳು ಯಾವತ್ತೂ ಫಲಪ್ರದರಲ್ಲ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮಾತಿದೆ. ಅಲ್ಲಿ ಔಷಧಾದಿಗಳಲ್ಲಿರುವಂತಹ ದೇವತೆಗಳು, ಅದರೊಳಗಿರುವಂತಹ ಭಗವಂತ ಫಲ ಕೊಡ್ತಿದ್ದಾನೆ ಅಂತ ಯಾರು ತಿಳ್ಕೊಂಡು ಔಷಧ ತಗೊಂಡ್ರೆ ಅವರಿಗೆ ಆ ಕಡೆ ರೋಗವೂ ಗುಣ ಆಗ್ತದೆ,
ಮತ್ತು ಭಗವಂತನ ಅನುಗ್ರಹನೂ ದೊರೆಯುತ್ತದೆ. ಅದಿಲ್ಲದೆ ಹೋದರೆ ಕೇವಲ ಭೌತಿಕ ಲಾಭ ಆಗ್ತದೆ, ಹೊರತು ಬೇರೆ ಹೆಚ್ಚಿನ ಲಾಭ ಆಗೋದಿಲ್ಲ ಅಂತ ಅಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಹೀಗೆ ಔಷಧವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಗೊಳ್ಬಹುದು ಅಂತ ಕಾಣಿಸ್ತದೆ. ಅದಾದ ನಂತರ ಇರೋದು ದೇವತಾಭ್ಯುಪಯಾಚನ ಅನ್ಯಥಾನುಪಪತ್ಯ ಅಂತ ಪದ್ಮನಾಭ ತೀರ್ಥರ ಮಾತು. ದೇವತೆಗಳನ್ನ ಅಭ್ಯುಪಯಾಚನ ಅಂದರೆ ಅವರನ್ನು ಸಮೀಪಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೆ ಇಂಥ ಫಲ ಬೇಕು ಅಂತ ಹೀಗೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಇಂಥ ಸೇವಾ ನಾನು ಮಾಡ್ತೇನೆ ಅಂತ. ಅದು ಯಾರೋ ಒಬ್ಬರು ಟಿಪ್ಪಣಿಕಾರರು ಅದನ್ನು ಬರೆದಿದ್ದಾರೆ, ನಿರ್ದಿಷ್ಟ ಕಾಣಿಕೆ ಕೊಡ್ತೀನಿ, ಆ ಮೂಲಕ ನನಗೆ ಇಂಥದ್ದು ನಿರ್ದಿಷ್ಟವಾದ ಫಲ ಸಿಗಲಿ ಅಂತ ವೆಂಕಟರಮಣ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ತತ್ವಸುಬೋಧಿನಿ ವ್ಯಾಖ್ಯಾನದಲ್ಲಿದೆ. ಮಮ ಸಂಪದಾಧಿಕಂ ಜಾಯತೆ ಚೇತ್ ತವ ಏತಾವದ್ಧನಂ ದಾಸ್ಯಾಮಿ ಇತ್ಯಾದ್ಯಾಕಾರೇಣ ವೆಂಕಟಪತ್ಯಾದಿ ದೇವತಾಯ ಪ್ರಾರ್ಥನಂ ಅಂತ 264ನೇ ಪುಟದಲ್ಲಿ ತತ್ವಸುಬೋಧಿನಿ ವ್ಯಾಖ್ಯಾನದಲ್ಲಿ ಆ ವಿಷಯ ಕಂಡು ಬರ್ತದೆ. ನನಗೆ ಇಷ್ಟು ಸಂಪತ್ತು ನೀನು ಕೊಟ್ಟರೆ ನಾನು ನಿನಗೂ ಇಷ್ಟೊಂದು ಕಾಣಿಕೆ ಕೊಡ್ತೇನೆ ಅಂತ ವೆಂಕಟಪತಿ ಮೊದಲಾದ ದೇವತೆಗಳನ್ನು ಕೇಳೋದು. ಹೀಗೆ ಇಂಥವೆಲ್ಲ ಕಂಡು ಬರ್ತಿರ್ತವೆ ಅಂತ ಅದರ ತಾತ್ಪರ್ಯ. ಇದು ಅನ್ಯಥಾ ಅನುಪಪತ್ಯ, ಅನ್ಯಥಾ ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪದೆ ಹೋದರೆ ಈ ದೇವತೆಯನ್ನು ಪ್ರಾರ್ಥನೆ ಮಾಡಿದಂಥ ಫಲ ಸಿಗೋದು ಹೇಗೆ ಅನ್ನೋದನ್ನು ನಾವು ಸಮರ್ಥಿಸ್ಲಿಕ್ಕೆ ಆಗೋದಿಲ್ಲ. ಅದು ಅನುಪಪನ್ನ ಆಗಿಬಿಡ್ತದೆ. ಅದು ಉಪಪನ್ನ ಆಗಬೇಕಾದ್ರೆ, ಸಮರ್ಥಿಸಲ್ಪಡಬೇಕಾದ್ರೆ ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪಬೇಕು. ಆದ್ದರಿಂದ ಆಗಮಿಕ ಅರ್ಥ, ಆಗಮಿಕ ಅರ್ಥ ಅಂದರೆ ಆಗಮದಿಂದಲೇ ಸಿದ್ಧ ಆಗಬೇಕಾದಂಥ ಅರ್ಥ, ಆಗಮದಿಂದ ತಿಳಿಯಲ್ಪಡಬೇಕಾದಂಥ ಅರ್ಥ ಅಂತ ಅದರ ಅರ್ಥ. ಪ್ರತ್ಯಕ್ಷಾಯಾ ಹಿ ದೇವತಾಯಾ ಯಾಚನಂ ಲೋಕಸಿದ್ಧಂ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಅಪ್ರತ್ಯಕ್ಷವಾದಂತಹ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ಇರೋದು ಕಂಡು ಬಂದಿದೆ. ಇದು ಆ ದೇವತಾಭ್ಯುಪಯಾಚನದ ಬಗ್ಗೆ ಪದ್ಮನಾಭ ತೀರ್ಥರು ಹೇಳಿದಂಥ ಮಾತು. ಮುಂದೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಇದನ್ನು ನೋಡೋಣ. ಆಗಮ ವಿಹಿತಂ ದೇವತಾರಾಧನಾದಿ ಕುರ್ವತಃ ಸಾ ಪ್ರತ್ಯಕ್ಷ ಭವತಿ. ಆಗಮದಲ್ಲಿ ದೇವತಾ ಆರಾಧನೆ ಮೊದಲಾದವುಗಳನ್ನ ವರ್ಣನೆ ಮಾಡಿದ್ದಾರೆ. ಅದನ್ನು ಯಾರು ಮಾಡ್ತಾರೋ ಅಂತ ಮಾಡುವಂಥ ವ್ಯಕ್ತಿಗೆ ಸಾ ಆ ದೇವತಾ ಅನ್ನೋದು ಪ್ರತ್ಯಕ್ಷ ಆಗ್ತದೆ. ತತ್ ಪ್ರಸಾದಾತ್ ಯಥೋದಿತಂ ಆರೋಗ್ಯ ಪುತ್ರವಿತ್ತಾದಿ ಭವತಿ. ಮತ್ತು ಆ ಪ್ರಸನ್ನವಾದಂತಹ ದೇವತೆ ಅನುಗ್ರಹದಿಂದ ನಮಗೆ ಏನು ಸಿಗಬೇಕೋ ಅದೆಲ್ಲವೂ ಕೂಡ ಸಿಗ್ತದೆ. ಆರೋಗ್ಯ, ಮಕ್ಕಳು, ಸಂಪತ್ತು ಮೊದಲಾದದ್ದು. ತಸ್ಮಾತ್ ಆಗಮ ಪ್ರಾಮಾಣ್ಯ ನಿಶ್ಚಯ. ಆದ್ದರಿಂದ ಆಗಮದ ಪ್ರಾಮಾಣ್ಯ ತೀರ್ಮಾನ ಆಗ್ತದೆ ಅಂತ ಅದರ ತಾತ್ಪರ್ಯ. ಇನ್ನು ಆ ಛಾಂದೋಗ್ಯ ಭಾಷ್ಯದ ಮಾತು ಪೂರ್ಣ ಈಗ ನನಗೆ ಹುಡುಕ್ಲಿಕ್ಕೆ ಸಾಧ್ಯ ಆಯಿತು. ಅಚೇತನಂ ಅಯೋಗ್ಯಂ ಚ ತಥೈವ ಅತಾತ್ವಿಕಂ ಕ್ವಚಿತ್ ನೋಪಾಸೀತ ಪರಹ ಅನರ್ಥ ಸ್ಯಾತ್ ತಥಾ ಉಪಾಸನಾಕೃತಃ. ಹಾಗೆ ಉಪಾಸನೆ ಮಾಡಿದವನಿಗೆ ಮಹಾ ಅನರ್ಥ ಇದೆ. ದರ್ಭ ಚರ್ಮಾದಯಶ್ಚಾತಃ ದೇವತಾ ಹಿ ಅಭಿಮಾನಿನಃ. ಯಾವುದೋ ದರ್ಭೆ ಉಪಯೋಗ ಮಾಡ್ತೀವಿ, ಅಲ್ಲೆಲ್ಲ ದೇವತೆಗಳೇ ಇದ್ದು ಕಾರ್ಯ ಮಾಡ್ತಾರೆ. ನಹಿ ಅಚೇತನಕಂ ಕಿಂಚಿತ್ ಫಲದಂ ಸ್ಯಾತ್ ಕದಾಚನ. ಅಚೇತನವಾದಂಥ ಸಂಗತಿ ಯಾವತ್ತೂ ಕೂಡ ಯಾವ ಫಲವನ್ನು ಕೊಡೋದಿಲ್ಲ. ಔಷಧಾದಿಶ್ಚ ಏತಸ್ಮಾತ್ ದೇವಾಯೇವ ವರಪ್ರದಾಹ. ಔಷಧಾಧಿಷ್ಠಿತಾ ದೇವಾಹ. ಔಷಧಾದಿಗಳಲ್ಲಿರುವಂಥ ದೇವತೆಗಳು ಅಜ್ಞೇ ದೃಷ್ಟಫಲಪ್ರದಾಹ. ಒಳಗೆ ದೇವತೆ ಇದ್ದಾನೆ, ಅದರೊಳಗೆ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ ಅಂತ ಯಾರು ತಿಳಿದಿಲ್ಲ ಅವನು ಅಜ್ಞ. ಅವನಿಗೆ ದೃಷ್ಟಫಲ ಅಂದರೆ ರೋಗ ನಿವಾರಣೆ ಅನ್ನೋ ಫಲವನ್ನು ಕೊಡ್ತಾರೆ. ಜ್ಞಾನಿನಿ ಅದೃಷ್ಟದಾಶ್ಚ. ಜ್ಞಾನಿ ಆದವನಿಗೆ ಇದರೊಳಗೆ ದೇವತೆ ಒಬ್ಬ ಇದ್ದಾನೆ, ಅದರೊಳಗೆ ಭಗವಂತ ಇದ್ದಾನೆ ಅಂತ ತಿಳಿದವನು ಜ್ಞಾನಿ. ಅವನಿಗೆ ದೃಷ್ಟವಾದ ಫಲ, ರೋಗ ನಿವಾರಣೆ ಅನ್ನೋ ಫಲನೂ ಸಿಗ್ತದೆ. ಅದರ ಜೊತೆಗೆ ಅದೃಷ್ಟ ಫಲ, ಪುಣ್ಯ ಪ್ರಾಪ್ತಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪ್ರಾಪ್ತಿನೂ ಆಗ್ತದೆ. ನ ಅದೈವಂ ಕಿಂಚಿದಿಶ್ಯತೆ. ಇದು ಮಹತ್ವದ್ದು. ಜಗತ್ತಿನಲ್ಲಿ ಅಭಿಮಾನಿ ದೇವತಾ ಇಲ್ಲದೇ ಇರುವಂತಹ ಸಂಗತಿ ಯಾವುದೂ ಕೂಡ ಇಲ್ಲ. ಎಲ್ಲ ಕಡೆನೂ ಒಂದಲ್ಲ ಒಂದು ಅಭಿಮಾನಿ ದೇವತಾ ಇದ್ದೇ ಇರ್ತದೆ. ಔಷಧಗಳು, ಬೀಜಗಳು ಇತ್ಯಾದಿಗಳಲ್ಲಿ.
ಹೆಚ್ಚಿನ ಈ ಕೆಲದಕ್ಕೂ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳೆಲ್ಲ 19ನೇ ಕಕ್ಷಾದಲ್ಲಿದ್ದಾರೆ. ನೀರು, ಸರೋವರ, ಕೆರೆ ಮತ್ತು ಗಿರಿಗಹ್ವರಗಳು, ವೃಕ್ಷಗಳು, ಹೀಗೆ ಅವೆಲ್ಲ 19ನೇ ಕಕ್ಷಾದಲ್ಲಿ ಹೆಚ್ಚಿನ ಆ ದೇವತೆಗಳಿದ್ದಾರೆ. ಅಭಿಮಾನಿ ದೇವತೆಗಳಾದ್ರಿಂದ ತೀರಾ ಅನಾಖ್ಯಾತ ದೇವತೆಗಳು ಅಲ್ಲ ಅವರು, ಆದರೆ ಅವರೆಲ್ಲರದ್ದು ಹೆಸರು ಕಂಡು ಬರೋದಿಲ್ಲ. ಹೀಗೆ ಅವರೆಲ್ಲ ಹೆಚ್ಚು ಕಡಿಮೆ 19ನೇ ಕಕ್ಷಾದಲ್ಲಿ ಬರ್ತಾರೆ ಅಂತ ಬೇರೆ ಬೇರೆ ತಾರತಮ್ಯದ ಕುರಿತಾದ ಪ್ರಬಂಧಗಳನ್ನು ಓದಿದಾಗ ನನಗೆ ಕಂಡು ಬಂದದ್ದು. ಇನ್ನು ತತ್ವ ಪ್ರಕಾಶಿಕಾದಲ್ಲಿ ಏನಿದೆ ಅಂತ ಅನ್ನೋದನ್ನು ಗಮನಿಸೋಣ. ದೇವತಾಭ್ಯುಪಯಾಚನೆಯನ್ನು ಸಂಪದಾಧಿಕಂ ಭವತಿ ನಚ ಸರ್ವೇಷಾಂ, ಎಲ್ಲರಿಗೂ ಆಗೋದಿಲ್ಲಲ್ಲ, ಆ ಫಲ ಏನು ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಸಿಗ್ತದೆ. ಇದರಿಂದಲೂ ಕೂಡ ಆ ಕರ್ಮ, ನಮ್ಮ ಭಗವಂತ, ಇದರೆಲ್ಲದರದ್ದು ಅಸ್ತಿತ್ವ ಸಿದ್ಧ ಆಗ್ತದೆ ಅಂತ ಅದರ ತಾತ್ಪರ್ಯ. ಭಾಷ್ಯ ದೀಪಿಕಾದ ಮಾತಿನಲ್ಲಿ ಹೀಗೆ ಅದನ್ನು ಗಮನಿಸಬೇಕು. ಏವಂ ದೇವತಾಭ್ಯುಪಯಾಚನೆಯ ಕೇಶಾಂಚಿದೇವ ಸಂಪದಾಧಿಕಂ ಭವತಿ, ಕೆಲವರಿಗೆ ಆಗ್ತದೆ ಅಂತ ಭಾಷ್ಯ ದೀಪಿಕಾದಲ್ಲಿ ಅಷ್ಟು ವಿಷಯ ಬಂದಿದೆ. ಇನ್ನು ಮುಂದೆ ದೇವತಾಭ್ಯುಪಯಾಚನ ಆದ ಮೇಲೆ ಇರುವಂಥ ಸಂಗತಿ ಮೃತೇ ಕರ್ಮ ನಿವೃತ್ತಿಶ್ಚ, ಕೊನೆಯದ್ದಾಗಿ ಇರೋದು. ಸತ್ತು ಹೋದ ವ್ಯಕ್ತಿಯಲ್ಲಿ ಎಲ್ಲ ಚಟುವಟಿಕೆಗಳು ಸ್ತಬ್ಧ ಆಗಿಬಿಡ್ತವೆ. ಮೃತ ಶರೀರಸ್ಯ ಜ್ಞಾನ ಚೇಷ್ಟಾ ನಿವೃತ್ತಿ ಅನುಪಪತ್ಯ, ಪದ್ಮನಾಭತೀರ್ಥರ ಮಾತು. ಸತ್ತು ಹೋದ ಶರೀರದಲ್ಲಿ ಜ್ಞಾನ ಇರೋದಿಲ್ಲ, ಚೇಷ್ಟ ಇರೋದಿಲ್ಲ. ಇದು ಹೇಗೆ ಉಪಪನ್ನ, ಇದನ್ನು ಸಮರ್ಥನೆ ಮಾಡೋದು ಹೇಗೆ? ಅತೀಂದ್ರಿಯ ಸಂಗತಿಯನ್ನು ಒಪ್ಪದೆ ಹೋದರೆ ಇವು ಯಾವುದನ್ನು ನಮಗೆ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜೀವದ್ದಶಾಯಾಮ್ ಜ್ಞಾನ ನಿರ್ವಾಹಕಂ ಕಿಂಚಿತ್, ಜೀವದಶಾಯಾಮ್ ಜ್ಞಾನಾದಿ ನಿರ್ವಾಹಕಂ, ಅದು ಬದುಕಿದ್ದಾಗ ಆ ಒಳಗೆ ಜ್ಞಾನ ಯಾಕೆ ಬಂತು, ಕ್ರಿಯೆ ಯಾಕೆ ಬಂತು, ಅಲ್ಲೊಂದು ಜೀವ ಇದೆ, ಅದನ್ನು ಒಪ್ಪಬೇಕು. ಪೂರ್ವೋಕ್ತಂ ಕಾರಣಂ ಸಿದ್ಧತ್ಯೇವ, ಹಿಂದೆ ಹೇಳಿದ ಕಾರಣ ಸಿದ್ಧ ಆಗ್ತದೆ. ಅನ್ಯಥಾ ಮೃತ ಶರೀರಸ್ಯಾಪಿ ಜ್ಞಾನಾದಿ ಮತ್ತು ಪ್ರಸಂಗಾತ್, ಸತ್ತು ಹೋದ ಶರೀರಕ್ಕೂ ಕೂಡ ಜ್ಞಾನ ಬರಬೇಕು, ಚಟುವಟಿಕೆ ಬರಬೇಕು ಅಂತ ಆಗ್ತದೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲ, ಅಲ್ಲಿ ಉಸಿರಾಟ ಹೋಗಿದೆ, ಗತ ಪ್ರಾಣತ್ವೇನ ಜ್ಞಾನಾಭಾವಶ್ಚೇತ್. ಗತ ಪ್ರಾಣ ಅಂದರೆ ಒಳಗೆ ಆತ್ಮ ಇಲ್ಲ ಅಂತ ಅರ್ಥ. ಅಲ್ಲಿ ಪ್ರಾಣ ಅಂದರೆ ಆತ್ಮ ಅಂತ ಅರ್ಥ ಅಲ್ಲ, ಅಲ್ಲಿ ಪ್ರಾಣ ಅಂದರೆ ಉಸಿರಾಟ ಅಂತ ಅರ್ಥ. ಉಸಿರಾಟ ಹೊರಟು ಹೋಗಿರೋದ್ರಿಂದ, ರೆಸ್ಪಿರೇಷನ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಜ್ಞಾನ ಇಲ್ಲ, ಕ್ರಿಯೆ ಇಲ್ಲ. ಒಂದು ಆತ್ಮನನ್ನು ಯಾಕೆ ಒಪ್ಪಬೇಕು? ಅತೀಂದ್ರಿಯವಾದ ಆತ್ಮನನ್ನು ಯಾಕೆ ಒಪ್ಪಬೇಕು? ಮೂಗು ಹಿಡಿದು ನೋಡಿದ್ರೆ ಗೊತ್ತಾಗ್ತದೆ ರೆಸ್ಪಿರೇಷನ್ ಇಲ್ಲ ಅಂತ. ಅದಕ್ಕೆ ಜ್ಞಾನಾಭಾವಶ್ಚೇತ್ ಸುಪ್ತ ಶರೀರಸ್ಯ ಜ್ಞಾನಂ ಸ್ಯಾತ್ ಸಪ್ರಾಣತ್ವಾತ್. ಹಾಗಾದರೆ ಮಲ್ಕೊಂಡ ಶರೀರಕ್ಕೆ, ಸತ್ತೋದ ಶರೀರವನ್ನು ಆ ಕಡೆ ಇಡೋಣ, ಮಲ್ಕೊಂಡ ಶರೀರ ಇದೆ, ಅದಕ್ಕೆ ಉಸಿರಾಟ ಇದೆಯಲ್ಲ, ರೆಸ್ಪಿರೇಷನ್ ಇದೆಯಲ್ಲ, ಆವಾಗ ಅಲ್ಲಿ ಅದಕ್ಕೆ ಜ್ಞಾನ ಬರಬೇಕಾದಿತ್ತು ಅಂತಿದೆ. ಇದು ನೋಡಿ, ಹಾಗಾದರೆ ಮಲ್ಕೊಂಡ ಶರೀರಕ್ಕೆ, ಶರೀರದೊಳಗಿರುವಂಥ ಆತ್ಮನಿಗೆ, ಮುಖ್ಯವಾಗಿ ಆ ಶರೀರದ ಮೂಲಕ ಆತ್ಮನಿಗೆ ಜ್ಞಾನ ಬರೋದಿಲ್ವ ಆವಾಗ ಅಂತ ನಮಗೆ ಪ್ರಶ್ನೆ ಬರ್ತದೆ. ಯಾಕೆಂದರೆ ಮಲ್ಕೊಂಡು ಎದ್ದ ಮೇಲೆ ಇಷ್ಟು ಹೊತ್ತು ಕಾಲ ನಾನು ಸುಖವಾಗಿ ಮಲಗಿದ್ದೆ ಅಂತ ತನ್ನ ಬಗ್ಗೆ ಜ್ಞಾನ, ಕಾಲದ ಬಗ್ಗೆ ಜ್ಞಾನ, ಸುಖದ ಬಗ್ಗೆ ಜ್ಞಾನ, ಇದೆಲ್ಲ ಬಂದೇ ಬರ್ತಿರ್ತದೆ. ಆದ್ದರಿಂದ ಆವಾಗ ಜ್ಞಾನ ಬಂದಿಲ್ವಾ? ಜ್ಞಾನ ಬರಬೇಕಾದಿತ್ತು ಅಂತ ನೀವು ಹೇಗೆ ಆಪತ್ತಿ ಮಾಡ್ತೀರಿ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಸುಪ್ತ ಶರೀರಸ್ಯ ಜ್ಞಾನಂ ಸ್ಯಾತ್, ಯಾಕಂದರೆ ಸಪ್ರಮಾಣ ಆಗಿದ್ದರಿಂದ ಜ್ಞಾನಂ ಸ್ಯಾತ್ ಅಂತ ಆಪತ್ತಿ ಹೇಗೆ ಮಾಡ್ತೀರಿ? ಜ್ಞಾನ ಇದ್ದೇ ಇದೆಯಲ್ವ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಅಲ್ಲಿ ನಿಮಗೆ ಜ್ಞಾನ ಬರೋದು ಸಾಕ್ಷೀಂದ್ರಿಯದಿಂದ. ಸಾಕ್ಷೀಂದ್ರಿಯ ಅಂದರೆ ಆತ್ಮಸ್ವರೂಪವಾದ ಇಂದ್ರಿಯ, ಅದು ತನ್ನನ್ನು, ಕಾಲವನ್ನು, ಸುಖವನ್ನಷ್ಟು ಗ್ರಹಿಸ್ತದೆ. ಆದರೆ ಈ ಮೂಗಿನಿಂದ, ಕಣ್ಣಿನಿಂದ, ಸ್ಪರ್ಶೇಂದ್ರಿಯದಿಂದ, ಇವುಗಳಲ್ಲಿಂದಲೂ ಜ್ಞಾನ ಬರಬೇಕಾದಿತ್ತು ಅಂತ ಅದರ ಅರ್ಥ. ಹೇಗೆ ಎಚ್ಚರಿಕೆಯಿಂದ ಇದ್ದಾಗ ನಾವು ಕಿವಿ, ಕಣ್ಣು, ಮೂಗು ಇತ್ಯಾದಿಗಳಿಂದ ಜ್ಞಾನವನ್ನು ಪಡ್ಕೋತೇವೋ, ಹಾಗೆ ಅಲ್ಲೂ ಕೂಡ ಜ್ಞಾನ ಬರಬೇಕಾದಿತ್ತು ಅಂತ ಅದರ ಅರ್ಥ. ಅದರಿಂದ ಜ್ಞಾನಂ ಸ್ಯಾತ್ ಅಂತ ನಾವು ಆಪತ್ತಿ ಮಾಡುವುದೇನಿದೆ, ಅದು ಈ ಪಂಚೇಂದ್ರಿಯಗಳಿಂದ ಜ್ಞಾನ ಬರಬೇಕಾದಿತ್ತು ಅಂತ ತಾತ್ಪರ್ಯ ಇದ್ದದ್ದು. ಇನ್ನೊಂದು ಪದ್ಮನಾಭ ತೀರ್ಥರು ಮಾತು ಹೇಳ್ತಾರೆ, ಜೀವ, ಈಶ್ವರ ಇತ್ಯಾದಿಗಳನ್ನು ಒಪ್ಪದೇ ಇರುವಂಥ, ಕೇವಲ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ಪುವಂಥ ವ್ಯಕ್ತಿ ನಾಸ್ತಿಕರೇನಿದ್ದಾರೆ, ಅವರಿಗೆ ನೀರು ಕುಡಿಯೋದು, ಊಟ ಮಾಡುವುದು ಇತ್ಯಾದಿಗಳಲ್ಲೂ ಪ್ರವೃತ್ತಿ ಆಗದೇ ಇರಬೇಕಾದಿತ್ತು. ಯಾಕೆಂದರೆ ನೀರು ಕುಡಿಬೇಕು ಅಂತ ಯಾಕೆ ಬಯಸ್ತಾನೆ ಮನುಷ್ಯ? ಹಿಂದೆ ನಾನು ನೀರು ಕುಡಿದಾಗ ನೀರಡಿಕೆ ಹೋಗಿದೆ, ಊಟ ಮಾಡಿದಾಗ ಹಸಿವೆ ಹೋಗಿದೆ,
ಮತ್ತೆ ಯಾವುದೋ ಕೆಲಸ ಮಾಡಿದೆ, ಅದರಿಂದ ಫಲ ಸಿಕ್ಕಿತ್ತು, ಆದ್ದರಿಂದ ಅದೇ ಥರದ ಕೆಲಸ ಈಗಲೂ ಮಾಡಬೇಕು, ನೀರು ಕುಡಿಬೇಕು, ಇವತ್ತು ಆಹಾರ ಸ್ವೀಕಾರ ಮಾಡಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾನೆ. ಇವೆಲ್ಲ ಪ್ರವೃತ್ತಿಗಳು ಕೂಡ ಅನುಮಾನ ಆಯತ್ತತ್ವಾತ್ ತಸ್ಯಾಹ. ತಸ್ಯಾಹ ಅಂದರೆ ಆ ಪ್ರವೃತ್ತಿಗಳು, ನೀರು ಕುಡಿಲಿಕ್ಕೆ, ಆಹಾರ ತಗೊಳ್ಳಿಕ್ಕೆ, ಇವೆಲ್ಲ ಪ್ರವೃತ್ತಿ ಏನಿದೆ ಅದು ಅನುಮಾನ ಆಯತ್ತ ಅಂದರೆ ಅನುಮಾನದ ಅಧೀನ. ಆದ್ದರಿಂದ ಇದು ಯಾವುದನ್ನು ಒಪ್ಪಬಾರದು, ಅತೀಂದ್ರಿಯ ಸಂಗತಿಗಳನ್ನು ಒಪ್ಪಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಪ್ರಮಾಣಮಿತಿ ನಿಶ್ಚಯ ಇತಿ ಮೋಕ್ಷ ಧರ್ಮವಚನ ನಾಸ್ತಿಕ್ಯಂ ಯುಜ್ಯತೆ ಅಂತಿದೆ. ಮುಂದೆ ದರ್ಶನಾಚ್ಯ ತಪ ಆದಿ ಫಲಸ್ಯ ಅಂತ ಆಚಾರ್ಯರು ಕೊನೆ ಒಂದು ಮಾತು ಹೇಳಿದ್ದಾರೆ. ತಪಸ್ಸು ಯಾರ್ಯಾರು ಮಾಡ್ತಿರ್ತಾರೆ, ಅದರಿಂದ ಒಂದು ಫಲ ಸಿಕ್ಕಿರ್ತದೆ, ಅದೆಲ್ಲ ನಮಗೂ ಕಂಡಿದೆಯಲ್ಲ. ಜಗತ್ತಿನಲ್ಲಿ ಸಾಕಷ್ಟು ತಪಸ್ಸು ಮಾಡಿ ಆ ಮೂಲಕ ಏನೋ ಫಲ ಪಡ್ಕೊಂಡಿರ್ತಾರೆ. ಮತ್ತು ಯಾವುದೋ ಸಂದರ್ಭದಲ್ಲಿ ವೈದ್ಯರು ಮೊದಲಾದವರೆಲ್ಲ ಕೈ ಚೆಲ್ಲಿರ್ತಾರೆ, ಇದೇನು ನಮಗೆ ನೀಗುವ ರೋಗವಲ್ಲ ಅಂತ ಕೈ ಚೆಲ್ಲಿರ್ತಾರೆ. ಆವಾಗ ಅವ್ರು ಯಾವುದೋ ಪಾರಾಯಣ ಮಾಡಿ ಮತ್ತೊಂದೇನೋ ಮಾಡಿ ಆ ರೋಗವನ್ನು ಗುಣಪಡಿಸ್ಕೊಂಡಿರ್ತಾರೆ. ಕೊನೆಗೆ ವೈದ್ಯರಿಗೆ ಅದರಿಂದ ಆಶ್ಚರ್ಯ ಆಗ್ತದೆ. ಇಂಥವೆಲ್ಲ ಘಟನೆಗಳನ್ನು ನೀವು ಕೇಳಿರ್ತೀರಿ, ನಾವು ಕೇಳಿದ್ದೀವಿ. ಅದನ್ನೇ ತಪಸ್ಸು ಮೊದಲಾದವುಗಳ ಫಲ ಅಂತ. ತಪಸ್ಸು ಅಂದರೆ ಋಷಿಗಳು ಮಾಡುವ ತಪಸ್ಸು ಅಂತಲೇ ಏನಲ್ಲ, ನಾವು ನೀವು ಕೂಡ ಏನೋ ಸ್ವಲ್ಪ ಸಣ್ಣ ಸಣ್ಣ ಪಾರಾಯಣ, ಸಣ್ಣ ಆರಾಧನೆಗಳು, ನಮ್ಮ ಯೋಗ್ಯತೆಗೆ ಅನುಗುಣವಾದ ಒಂದು ಸೇವಾ, ಇದನ್ನೆಲ್ಲ ಮಾಡಿ ಫಲ ಪಡ್ಕೊಂಡಿದ್ದೇವಲ್ಲ. ಅದನ್ನು ಪುನಃ ತೀರ್ಥರು ಹೇಳ್ತಾರೆ, ಇತೋಪಿ ನ ಶಾಸ್ತ್ರಾಪಹ್ನವ ಕರ್ತುಂ ಶಕ್ಯತೆ. ಇತೋಪಿ ಈ ಒಂದು ಕಾರಣದಿಂದಲೂ, ಮುಂದೆ ತೋರಿಸುವ ಕಾರಣದಿಂದಲೂ, ಶಾಸ್ತ್ರ ಅಪಹ್ನವ ಅಂದರೆ, ಅಪಹ್ನವ ಅಂದರೆ ನಿರಾಕರಣೆ, ಶಾಸ್ತ್ರವನ್ನು ನಿರಾಕರಿಸುವುದು, ಶಾಸ್ತ್ರೀಯ ಸಂಗತಿಗಳನ್ನು ನಿರಾಕರಿಸುವುದು ಯೋಗ್ಯ ಅಲ್ಲ. ಯಾಕೆಂದರೆ ಅತ್ಯುತ್ಕಟವಾದ ಪುಣ್ಯಪಾಪಗಳಿಂದ ಇಲ್ಲೇ ಫಲ ಸಿಗ್ತದೆ ಅಂತ ಮಾತಿದೆ. ಇತಿ ಲೋಕಪ್ರಸಿದ್ಧೇ. ಲೋಕಪ್ರಸಿದ್ಧಿ ಅಂದರೆ ಅದೊಂದು ಮಾತಿದೆ. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ ಒಂದು ಶ್ಲೋಕ ಅದು. ನಾನು ಪೂರ್ವಾರ್ಧ ಸರಿಯಾಗಿ ಹೇಳಲಿಲ್ಲ. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ದಿನೈ ಅಹೋಭಿ ಅಂತ ಹೀಗೇನೋ ಇದೆ ಅದು. ಒಟ್ಟು ಬಹಳ ದೊಡ್ಡ, ಸಾಮಾನ್ಯವಾಗಿ ಪುಣ್ಯಕ್ಕೆ ಸತ್ಫಲ ಇದೆ, ಪಾಪಕ್ಕೆ ದುಷ್ಫಲ ಇದೆ. ಆದರೆ ಅತ್ಯಂತ ದೊಡ್ಡ ಪಾಪ ಏನಾದರೂ ಮಾಡಿದರೆ, ಅತ್ಯಂತ ದೊಡ್ಡ ಪುಣ್ಯ ಮಾಡಿದರೆ ಅದಕ್ಕೆ 3 ವರ್ಷ 3 ತಿಂಗಳು ಮತ್ತು 3 ದಿನ 3 ತಾಸು ಅಷ್ಟು 3 ಗಂಟೆ ಅಷ್ಟರೊಳಗೆ ಫಲ ಸಿಗ್ತದೆ ಅಂತ. 3 ಅನ್ನೋದು ಸಾಂಕೇತಿಕ ಇರಬಹುದು, ಅಂತೂ ಅವರವರ ಜನ್ಮದಲ್ಲೇ ಮಾಡಿದ ಮಹಾಪಾಪಗಳಿಗೆ ಫಲ ಅನುಭವಿಸ್ತಾರೆ ಅಂತನ್ನೋದನ್ನು ನೋಡಿದವ್ರಿಗೆ ಗೊತ್ತಾಗ್ತದೆ. ಕೆಲವು ಬಾರಿ ಆ ವ್ಯಕ್ತಿ ಗೊತ್ತಾಗದೇ ಇರಬಹುದು, ನಾನಿಂಥ ಮಹಾಪಾಪ ಮಾಡಿದ್ದೆ, ಅದರ ಫಲವಾಗಿ ಹೀಗಾಗಿದೆ ಅಂತ ಅವನಿಗೆ ತಿಳಿಯದೇ ಇರಬಹುದು. ಇದನ್ನೇ ಆಚಾರ್ಯರು ದರ್ಶನಾತ್ ತಪ ಆದಿ ಫಲಸ್ಯ ಅಂತ ಹೀಗೆ ಹೇಳಿದ್ದಾರೆ. ಅದಾದ್ಮೇಲೆ ಪದ್ಮನಾಭ ತೀರ್ಥರ ಮಾತಿನಲ್ಲಿ ಹಿತಶಾಸನಾತ್ ಶಾಸ್ತ್ರಂ ಅಂತಿದೆಯಲ್ಲ, ಅದು ಮುಂದಿನ ಮೂಲಕ್ಕೆ ಸಂಬಂಧಪಟ್ಟದ್ದು, ಋಗಾದ್ಯಾಹ ಅಂತ ಹೇಳಿ. ಇದಿಷ್ಟು ಪದ್ಮನಾಭ ತೀರ್ಥರ ಮಾತಾಯಿತು. ಇನ್ನು ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ತಸ್ಮಾದ್ ಆಗಮ ಪ್ರಾಮಾಣ್ಯ ನಿಶ್ಚಯ ಇಷ್ಟಾಗಿತ್ತು. ಸಾಚ ವರಪ್ರಧಾನಾದ್ಯತಿಶಯವತಿ ದೇವತಾ ಪರಲೋಕ ಸುಖಾದಿದಾನೇನ ದೇಹಾದನ್ಯಂ ಜೀವಮೀಶ್ವರಂ ಚ ಅವಗಮಯತಿ. ಆ ದೇವತಾ ಏನಿದೆ, ನಮಗೆ ಒಂದು ವರವನ್ನು ಕೊಟ್ಟು, ವರ ಕೊಡುವಂತಹ ಶಕ್ತಿ ಅದಕ್ಕಿದೆ. ವರದಾನಾದಿ ಅತಿಶಯ ಅಂದರೆ ಏನೋ ಒಂದು ನಮ್ಮ ಅಳತೆಗೆ ಮೀರಿದಂಥ ಒಂದು ವಿಶಿಷ್ಟವಾದ ಶಕ್ತಿ ಉಳ್ಳಂತಹ ದೇವತೆ, ಸ್ತ್ರೀಲಿಂಗ ಶಬ್ದ ಅದು ದೇವತಾ ಅಂತ ಹೇಳಿ. ಅದು ಪರಲೋಕ ಸುಖ ಇತ್ಯಾದಿಗಳನ್ನು ನಮಗೆ ಕೊಡ್ತದೆ. ಆದ್ದರಿಂದ ದೇಹಕ್ಕಿಂತ ಭಿನ್ನನಾದ ಒಬ್ಬ ಜೀವ, ಆ ಜೀವನನ್ನು ನಿಯಂತ್ರಿಸುವಂತಹ ಈಶ್ವರ, ಇವರೆಲ್ಲರೂ ಸಿದ್ಧರಾಗ್ತಾರೆ ಅಂತ ಅದರ ತಾತ್ಪರ್ಯ. ಈಶ್ವರ ಏವವ ಸಾ ಸ್ಯಾತ್, ಅಥವಾ ಅದೇ ದೇವತೆ ಏನಿದೆ ಅದು ಈಶ್ವರನೇ ಆಗಿರಬಹುದು. ಹೀಗೆ ನನಗೆ ಕಾಣಿಸ್ತದೆ ಆ ಮಾತನ್ನು ನೋಡಿದರೆ. ಯಾವುದೋ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡುವುದು, ಆ ಮೂಲಕ ವಿಷ್ಣುವಿನ ಅಸ್ತಿತ್ವ ಸಿದ್ಧ ಆಗುವುದು, ಅದು ವಿಚಾರ ಬೇರೆ. ಕೆಲವೊಂದು ಕಡೆ ವಿಷ್ಣುವಿನ ಪ್ರಾರ್ಥನೆಯಿಂದಲೇ, ಸರ್ವೇಶ್ವರನಾದಂತಹ ವಿಷ್ಣುವನ್ನೇ ನಾವು ಪ್ರಾರ್ಥನೆ ಮಾಡಿದಾಗಲೂ ಅವನಿಂದಲೇ ಆ ಫಲ ಸಿಕ್ಕಿರಬಹುದು. ಆ ದೇವತೆ ಈಶ್ವರ ಏವ, ಈಶ್ವರನೇ ಆಗಿರುವ ಸಾಧ್ಯತೆಯೂ ಇದೆ. ಅಂತೂ ಅವರಿಗೆ ಯಾವುದನ್ನ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸಿರ್ತದೋ ಆ ಪ್ರಕಾರ ಪ್ರಾರ್ಥನೆ ಮಾಡಿರ್ತಾರೆ.
ಈ ಚೇಷ್ಟಾ ನಿವೃತ್ತಿ ಅನ್ನೋದಿದೆಯಲ್ಲ, ಚೇಷ್ಟೆ ಅಂತ ಅನ್ನೋದು ನಮ್ಮ ಶರೀರದಿಂದ ಹೋಗೋದು, ಅದಕ್ಕೆ ಮರಣವೇ ನಿಮಿತ್ತ. ಅದೇನಾದರೂ ಪ್ರತ್ಯಕ್ಷವಾಗಿದೆ ನಮಗೆ ಹೇಗೆ ಕಾಣಿಸ್ತದೆ? ಅದು ಪ್ರತ್ಯಕ್ಷವಾಗಿಲ್ಲ. ಸಚ ಚೇಷ್ಟಾವಾನ್ ನ ದೇಹ. ಮತ್ತು ಆ ಚೇಷ್ಟ ಅನ್ನೋದು ಹೋಗಿದೆಯಲ್ಲ, ಚೇಷ್ಟೆ ಇದ್ದದ್ದು ಯಾವುದು? ದೇಹನ ಅಲ್ಲ. ದೇಹದಲ್ಲಿ ಆ ಚೇಷ್ಟ ಇಲ್ಲ. ದೇಹ ಇದ್ದಾಗೆಲ್ಲ ಆ ಚೇಷ್ಟ ಇಲ್ಲ. ಸತ್ತು ಹೋಗಿದ್ದ ದೇಹಕ್ಕೆ ಆ ಚೇಷ್ಟ ಇಲ್ಲ. ಅದರಿಂದ ಚೇಷ್ಟಾವಾನ್ ಆತ್ಮ ಅಂತಲೇ ಒಪ್ಪಬೇಕು. ನಚತಸ್ಯ ಮರಣಂ ಸ್ವಾಧೀನಂ. ಅವನು ಸಾಯುವುದು ಕೂಡ ತನಗೆ ಬೇಕಾದಾಗ ಸಾಯ್ತಾನ ಅಂತ ಅಲ್ಲಿ ಪ್ರಶ್ನೆ. ಮುಂದೆ ಸ್ವಾಧ್ಯಾಯ ಬ್ರಹ್ಮಚರ್ಯಾದೇಹೇ ತಪಸಃ ತೇಜಸ್ವಿತಾದಿ ಫಲಂ ದೃಶ್ಯತೆ. ಒಬ್ಬರು ಜೀವಮಾನ ಪೂರ್ಣ ಸ್ವಾಧ್ಯಾಯ ಪ್ರವಚನ ಮೊದಲಾದವುಗಳನ್ನು ಮಾಡಿರ್ತಾರೆ, ಶುದ್ಧವಾದ ಬ್ರಹ್ಮಚರ್ಯವನ್ನು ಪಾಲಿಸಿರ್ತಾರೆ. ಬ್ರಹ್ಮಚರ್ಯ ಅಂದರೆ ಗೃಹಸ್ಥರಾಗಿದ್ದರೆ ಸ್ವಪತಿ ರತಿ ಎನ್ನುವ ಆಸಕ್ತಿ, ಅದು ಬ್ರಹ್ಮಚರ್ಯವೇ. ಅಥವಾ ಸನ್ಯಾಸಿಗಳು ಮೊದಲಾದವರು ಅಖಂಡಿತವಾದ ಬ್ರಹ್ಮಚರ್ಯವನ್ನು ಪಾಲಿಸಿರ್ತಾರೆ. ಮತ್ತು ಬ್ರಹ್ಮಚರ್ಯಾದೇಹೇ ತಪಸ್ಸಃ, ಬ್ರಹ್ಮಚರ್ಯ ಮೊದಲಾದ ತಪಸ್ಸು. ಅದಕ್ಕೆ ತೇಜಸ್ವಿತ, ಅವ್ರ ಮುಖದಲ್ಲಿ ಒಂದೇನೋ ಕಳೆ ಬಂದಿರ್ತದೆ. ಅವ್ರ ಜೀವಮಾನದಲ್ಲಿ ಯಾರಿಗಾದರೂ ಅನುಗ್ರಹಿಸಿದರೆ ಅವರಿಗೂ ಅದರಿಂದ ಫಲ ಸಿಗ್ತಿರ್ತದೆ. ಇದೆಲ್ಲ ಕಂಡಿದೆ ಅಂತ ತಾತ್ಪರ್ಯ. ಇಲ್ಲಿ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ತಪ್ತ ಮಾಪಾದಿ ದಿವ್ಯ ಪರೀಕ್ಷಾಣ ಅಂತಿದೆ. ತಪ್ತ ಮಾಪ ಅಂದ್ರೆ ಏನು ಅಂತ ನಮಗೆ ಅದು ಅರ್ಥ ಆಗಲಿಲ್ಲ. ಮುಂದೆ ಯಾವಾಗಾದರೂ ತಿಳಿದ್ರೆ ಅದು ಹೇಳ್ತೇನೆ. ಅಂತೂ ತಪಸ್ಸು, ಸ್ವಾಧ್ಯಾಯ, ಬ್ರಹ್ಮಚರ್ಯ ಮೊದಲಾದ ತಪಸ್ಸು ಅಂತ ಹೇಳ್ತಾರೆ. ಹಾಗೇನೆ ಇನ್ನೂ ಕೆಲವು ಆಧ್ಯಾತ್ಮಿಕ ಧಾರ್ಮಿಕ ಕ್ರಿಯೆಗಳು, ಅಂಥ ಕ್ರಿಯೆಗಳನ್ನು ನಾವು ಮಾಡಿದಾಗ ಅದರಿಂದ ಫಲ ಸಿಗುವುದು ಕಂಡಿದೆ ಅಂತ ಹೀಗದರ ತಾತ್ಪರ್ಯ. ಅದು ತಪ್ತಮಾಪ ಅನ್ನೋ ಶಬ್ದದಿಂದ ಅವ್ರೇನು ಹೇಳಿದ್ದಾರೆ ಅದು ನಮಗೆ ಗೊತ್ತಾಗ್ತಿಲ್ಲ. ಮತ್ತೊಂದ್ಸರಿ ಅವರ ಗಮನಕ್ಕೆ ಬಂದಾಗ ಹೇಳ್ತೇನೆ. ಅದರಿಂದ ಆಗಮೋಕ್ತವಾದಂಥ ಸಕಲ ಸಂಗತಿಗಳೂ ಇವೆ, ಮತ್ತು ನಾಸ್ತಿಕ್ಯವಾದವನ್ನು ಒಪ್ಪಬಾರದು ಅಂತ ಅದರಿಂದ ತಿಳಿದು ಬರ್ತದೆ. ಮತ್ತು ಜಯತೀರ್ಥರ ಮಾತಿನಲ್ಲಿ ಕೂಡ ಏತೈ ಪ್ರಮಾಪಕೈ ಅನುಮಾನ ಜೀವೇಶ್ವರ ಆಗಮಾದೃಷ್ಟಾದಿ ಸಿದ್ಧೇಹೆ. ಇಷ್ಟೆಲ್ಲ ಸಂಗತಿಗಳನ್ನು ನಾವು ಪ್ರತಿಪಾದನೆ ಮಾಡಿದ್ರಿಂದ ಅನುಮಾನ ಪ್ರಮಾಣ, ಆಗಮ ಪ್ರಮಾಣ, ಜೀವ, ಈಶ್ವರ, ಅವರ ಅದೃಷ್ಟ ಇವೆಲ್ಲವೂ ಕೂಡ ಸಿದ್ಧ ಆಯಿತು. ಆದ್ದರಿಂದ ನಾಸ್ತಿಕ್ಯವಾದ ಸರಿಯಲ್ಲ. ಮತ್ತು ಇನ್ನೂ ಒಂದಿದೆ, ದರ್ಶನಾಚ್ಚ ತಪಾದಿ ಫಲಸ್ಯ, ಪ್ರತ್ಯಕ್ಷವೇ ಆಗಿದೆ ನಮಗೆ. ಅತ್ಯುತ್ಕಟ ಪುಣ್ಯ ಪಾಪಗಳಿಂದ ಈ ಪ್ರತ್ಯಕ್ಷ ಫಲವೇ ನಮಗೆ ಕಾಣಿಸ್ತದೆ. ಅತ್ಯುತ್ಕಟವಾದ ಪುಣ್ಯ ಪಾಪಗಳಿಂದ ಹೀಗೆ ಫಲ ಸಿಗೋದು ಕಂಡಿದೆ. ನಚ ತತ್ರ ಕಾರಣಾಂತರಂ ಅಸ್ತಿ. ಯಾವುದೋ ಮಹಾದುರ್ಗತಿ ಮಹಾಸದ್ಗತಿಯನ್ನು ಇದೇ ಜನ್ಮದಲ್ಲೇ ಪಡಿತಾನೆ, ಬಹಳ ಸಂಕಟಪಟ್ಟು ಸತ್ತು ಹೋಗ್ತಾನೆ. ಅದರದೆಲ್ಲ ಏನು ಕಾರಣ? ಅದಕ್ಕೆ ಬೇರೆ ಏನಾದ ಕಾರಣ ನಮ್ಗೆ ಕಾಣಿಸ್ತದ? ಆದ್ದರಿಂದ ತತ್ಕಾರ್ಯಕಾರಣ ಭಾವ ಅನುಮಾನ ವೇದ್ಯ. ಇದಕ್ಕೆಲ್ಲದಕ್ಕೂ ಕೂಡ ಅವನು ಮಾಡಿದ ಪುಣ್ಯದಿಂದ ಸತ್ಫಲ ಆಯಿತು, ಮಾಡಿದ ದುರ್ನಡತೆಯಿಂದಾಗಿ ದುಷ್ಫಲ ಅನುಭವಿಸಿದ ಅಂತ ನಾವು ಅನುಮಾನದಿಂದ ತಿಳಿಬೇಕು. ಆದ್ದರಿಂದ ಆ ಕಾರ್ಯಕಾರಣ ಭಾವ, ಆ ನಡತೆಗೆ ಮತ್ತು ಆ ಫಲಕ್ಕೆ ಕಾರ್ಯಕಾರಣ ಭಾವ ನಮ್ಗೆ ಈಗ ಅನುಮಾನದಲ್ಲೇ ತಿಳಿಬೇಕು. ತಪ ಆದೀನ ವೈದಿಕತ್ವಾತ್ ಆಗಮ ಮಾನತ್ವ ಸಿದ್ಧಿ. ತಪಸ್ಸು ಮೊದಲಾದ ಸಂಗತಿಗಳು ವೈದಿಕ, ಇವು ಧಾರ್ಮಿಕ ಕ್ರಿಯೆಗಳು. ಅದರಿಂದ ಒಂದು ಫಲ ಸಿಗೋದು ಪ್ರತ್ಯಕ್ಷ ಕಂಡಿದೆ. ಅದರಿಂದ ಏನು ತಿಳಿತದೆ? ಆಗಮನು ಕೂಡ ಒಂದು ಪ್ರಮಾಣ ಅಂತ ತಿಳಿತದೆ. ತತಶ್ಚ ಈಶ್ವರಾದಿ ಸಿದ್ಧಿ, ಈಶ್ವರ ಕರ್ಮ ಮೊದಲಾದ ಸಂಗತಿಗಳು ಸಿದ್ಧ ಆಗ್ತವೆ. ನ ನಾಸ್ತಿಕ್ಯವಾದ ಯುಜ್ಯತೆ ತಸ್ಮಾತ್ ಶಾಸ್ತ್ರಾದಿಯು ಈಶ್ವರ ಸಿದ್ಧಿ ಇದು ಯುಕ್ತಂ. ಆದ್ದರಿಂದ ಶಾಸ್ತ್ರದಿಂದಲೇ ಭಗವಂತನ ಸಿದ್ಧಿ ಆಗಬೇಕೆ ಹೊರತು ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಮತ್ತು ಇದು ಕೊನೆಯದಾಗಿ ಭಾಷ್ಯ ದೀಪಿಕಾದ ಮಾತಿನಲ್ಲಿ ನೋಡೋಣ. ಸ್ವಾಧ್ಯಾಯ ಬ್ರಹ್ಮಚರ್ಯಾದಿ ರೂಪ ಅತ್ಯುತ್ಕಟ ತಪ ಆದಿ ಫಲಸ್ಯ ತೇಜಸ್ವಿತಾದೇಹೆ. ಅದು ಪದ್ಮನಾಭ ತೀರ್ಥರು ಹೇಳಿದಂತೆ, ತ್ರಿವಿಕ್ರಮ ಪಂಡಿತರು ಹೇಳಿದಂತೆಯೇ ಅವ್ರು ಹೇಳಿದ್ದಾರೆ. ತೇಜಸ್ವಿತ, ಮುಖದಲ್ಲಿ ಒಂದು ಕಳೆ, ಆಮೇಲೆ ಅಂಥವರಿಂದ ಜನರಿಗೆ ಅನುಗ್ರಹ ಆಗೋದು, ಇವೆಲ್ಲ ಪ್ರತ್ಯಕ್ಷದಿಂದ ಕಂಡಿದೆ. ಆದ್ದರಿಂದ ನಾಸ್ತಿಕ್ಯವಾದ ಸರಿಯಲ್ಲ. ಪುಣ್ಯಪಾಪಾಖ್ಯ ಅತೀಂದ್ರಿಯ ವಸ್ತುನಃ ಸಾಧಕ ಅನುಮಾನಾಗಮ ಪ್ರಾಮಾಣ್ಯಸ್ಯ ಅಂಗೀಕೃತ ಕಾರ್ಯತ್ವ. ಅತೀಂದ್ರಿಯವಾದ ಸಂಗತಿಗಳನ್ನು ಸಾಧನೆ ಮಾಡುವಂತಹ ಈ ಆಗಮ, ಅನುಮಾನ ಇತ್ಯಾದಿ ಪ್ರಮಾಣಗಳನ್ನು ಒಪ್ಪಲೇಬೇಕಾಗ್ತದೆ. ಅತೀಂದ್ರಿಯವಾದ ಸಂಗತಿಗಳು ಯಾವುದು ಅಂದರೆ ಪುಣ್ಯ ಮತ್ತು ಪಾಪಗಳು.
ಅಂತ ಈಗ ಅದರ ಅಭಿಪ್ರಾಯ. ಅತ್ಯುತ್ಕಟವಾದ ಪಾಪಕ್ಕೆ ಅಂತ ಫಲ ಸಿಗೋದು ನಮಗೆ ಒಬ್ರು ಕನ್ನಡದ ಒಂದು ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತಾರೆ, ಶಮೀಕ ಋಷಿಯ ಕೊರಳಿಗೆ ಸಪ್ತಹಾವನ್ನು ಹಾಕಿದ ಪರೀಕ್ಷಿತ, ಅವನು 7 ದಿವಸದಲ್ಲಿ ಅದರ ದುಷ್ಪರಿಣಾಮ ಅನುಭವಿಸಿದ, ಸರ್ಪದ ದಂಶನಕ್ಕೆ ಒಳಗಾಗಿ ಅವನು ಗತಿಸಿದ ಅನ್ನೋದನ್ನು ವ್ಯಾಖ್ಯಾನದ ಮೂಲಕ ನಾವು ನೋಡಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.